ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಮಂಜು ಮೌರ್ಯ ವ್ಲಾಗ್ಸ್. ಆ್ಯಕ್ಚುಲಿ ಏನಂದರೆ ಇವತ್ತು ಹಾಸ್ಪಿಟ್ಲಿಗೆ ರಜೆ ಹಾಕಿದೆ. ಆದ್ರೂ ಹಾಸ್ಪಿಟ್ಲಿಗೆ ಹೋಗೋದು ತಪ್ಪಲಿಲ್ಲ. ಯಾಕಂದರೆ ನಮ್ಮ ತಮ್ಮನಿಗೆ ಸಿಕ್ಕಾಪಟ್ಟೆ ಜ್ವರ. ಸರಿ ಅಂತ ನನಗೂ ಸ್ವಲ್ಪ ಸಿಟಿ ಕಡೆ ಕೆಲಸ ಇತ್ತು. ಅದನ್ನು ಮುಗಿಸ್ಕೊಂಡು ಅವನ್ನ ಪೀಡಿಯಾಟ್ರಿಷನಿಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ಹೊರಟೆ. ನಾನು ಹಾಸ್ಪಿಟ್ಲಿಗೆ ರೀಚ್ ಆಗೋ ಅಷ್ಟರಲ್ಲಿ ಅವನ್ನ ಕರ್ಕೊಂಡು ಬಾ ಅಂತ ನಮ್ಮ ಅಕ್ಕನಿಗೆ ಹೇಳಿದ್ದೆ. ಸೊ ನಾನು ಹೋಗಿದ್ದು ಒಂದು 5 ನಿಮಿಷಕ್ಕೆ ಅವಳು ಕೂಡ ಬಂದಳು. ಅಲ್ಲಿವರೆಗೂ ನಮ್ಮ ರತ್ನಮ್ಮನ ಹತ್ರ ಆರಟೆ ಹೊಡ್ಕೊಂಡು ನಿಂತಿದ್ದೆ. ಅಷ್ಟರಲ್ಲಿ ಅಕ್ಕ ಬಂದಳು. ಅವನಿಗಂತೂ ಸಖತ್ ಸುಸ್ತಾಗಿತ್ತು ಅನಿಸುತ್ತೆ. ಸಖತ್ ಸಿಣಿ ಅಂತಿದ್ದ ಜ್ವರಕ್ಕೂ ಅದಕ್ಕೂ. ನಾನು ಎಷ್ಟು ಕರೆದ್ರೂ ನನ್ನ ಹತ್ರನೂ ಬರಲಿಲ್ಲ. ಮೊದಲೇ ಇವನ್ನ ಕೇಳಬೇಕಾ, ಚೆನ್ನಾಗಿದ್ದಾಗೆ ಯಾರ ಹತ್ರನೂ ಹೋಗಲ್ಲ, ಇನ್ನು ಹುಷಾರಿಲ್ಲದೆ ಇದ್ದಾಗ ಯಾರ ಹತ್ರ ಬರ್ತಾನೆ ಅಂದ್ಕೊಂಡು ಸರಿ ಅಂತ ನಾನು ಎತ್ಕೊಳ್ಳೋಕೆ ಟ್ರೈ ಮಾಡಲಿಲ್ಲ. ನಮ್ಮ ಸಿಸ್ಟ್ರಿಗೂ ಕೂಡ ಹೇಳಿದೆ, ದಯವಿಟ್ಟು ಅವನ್ನ ಮುಟ್ಟಿದ್ದೀರಾ ಚೆಕ್ ಮಾಡು ಅಂತ. ಬಟ್ ಅವಳು ಕೇಳಲಿಲ್ಲ. ಮುಟ್ಟಿದ್ದೀರಾ ಹೆಂಗೆ ಚೆಕ್ ಮಾಡಲಿ ಅಂದ್ಬಿಟ್ಟು ಎತ್ಕೊಂಡ್ಳು. ಅಲ್ಲೋದ್ಮೇಲೆ ಫುಲ್ ರಜ್ಜೆ ಹಿಡ್ದ. ಸರಿ ಅವಳು ಎದ್ರುಕೊಂಡು ಬೇಡಪ್ಪ ನೀನು ಸವಾಸ ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕನಿಗೆ ವಾಪಸ್ ಕೊಟ್ಬಿಟ್ಲು. ಅದಾದಮೇಲೆ ಇಬ್ಬಿಬ್ಬರು ಸಿಸ್ಟ್ರು ಬಂದು ಅವನು ವೆಯ್ಟ್ ಚೆಕ್ ಮಾಡಿ, ಬಿ ಪಿ ಚೆಕ್ ಮಾಡಿ, SpO2 ನೋಡಿ, ಪಲ್ಸ್ ನೋಡಿ, ಟೆಂಪ್ರೇಚರ್ ನೋಡಿ, ಕೊನೆಗೂ ಪೀಡಿಯಾಟ್ರಿಷಿಯನ್ ರೂಮ್ ಹತ್ರ ಕಳಿಸಿದ್ರು. ಅವ್ನ ರಿಯಾಕ್ಷನ್ ಹೆಂಗಿತ್ತು ಅಂತಂದರೆ ಕೈ ಮುಕ್ಕೊಂಡು ಕೂತಂಗಿತ್ತು. ಅಯ್ಯೋ ದೇವರೇ, ನನಗೆ ಇಂಜೆಕ್ಷನ್ ಹಾಕ್ಸ್ಬಿಡ್ತಾರ ಇವರು ಅನ್ನೋ ಥರ ಇತ್ತು ಅವ್ನ ರಿಯಾಕ್ಷನು. ನಮ್ಮಮ್ಮ ಯಾಕೆ ಇಲ್ಲಿ ಕರ್ಕೊಂಬಂದವಳೆ ಅಂತ ನಮ್ಮ ಅಕ್ಕನ ಮಕ್ಕನೇ ನೋಡ್ತಿದ್ದ. ಸರಿ ಅಂತೇಳಿ ಸರ್ರಿಗೆ ಅವನ್ನ ತೋರಿಸ್ಕೊಂಡು ಮೆಡಿಷನ್ನೆಲ್ಲ ತೊಗೊಂಡು ಮತ್ತೆ ವಾಪಸ್ ಅಮ್ಮನ ಮನೆ ಕಡೆ ಹೊರಟ್ವಿ. ದಾರಿಲಿ ಬರಬೇಕಾದ್ರೆ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಸರಿ ಅಂತೇಳಿ ಎಳ್ನೀರು ಕುಡಿಸ್ಕೊಂಡು ನಾವು ಎಳ್ನೀರು ಕುಡಿದು ಅಮ್ಮನ ಮನೆಗೆ ಹೊರಟ್ವಿ. ಹೀಗೆ ನನ್ನ ವೀಡಿಯೋನ ವಾಚ್ ಮಾಡ್ತಾಯಿರಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್. ಥ್ಯಾಂಕ್ ಯು ಸೋ ಮಚ್.